ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಅಶೋಕ್. ಸ್ನೇಹಿತರೆ, ನಾವಿವತ್ತು ಪಾಂಡುಪುರದ ಹಾರೋಹಳ್ಳಿಯ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ದೇವಸ್ಥಾನದ ಆವರಣದಲ್ಲಿ ಕಿಚ್ಚು ಹಾಯಿಸೋದಕ್ಕಾಗಿ ಒಂದಷ್ಟು ಸಿದ್ಧತೆಗಳನ್ನ ಮಾಡ್ಕೋತಾ ಇದ್ದಾರೆ. ಜೊತೆಗೆ ರೈತರೆಲ್ಲರೂ ಸುಗ್ಗಿ ಹಬ್ಬದ ಪ್ರಯುಕ್ತ ತಮ್ಮ ತಮ್ಮ ಜಾನುವಾರುಗಳಿಗೆ ಅಲಂಕಾರ ಮಾಡಿಕೊಂಡು ಕಿಚ್ಚು ಹಾಯಿಸೋದಕ್ಕಾಗಿ ಕಾಯ್ತಾ ಇದ್ದಾರೆ. ಸಾಮಾನ್ಯವಾಗಿ ನಗರ ಪ್ರದೇಶದಲ್ಲಿ ಬೇವು ಬೆಲ್ಲವನ್ನು ಹಂಚಿ ತಿಂಡಿ ತಿನಿಸುಗಳನ್ನು ಮಾಡಿ ಹಬ್ಬವನ್ನು ಆಚರಿಸ್ತಾರೆ. ಆದರೆ ಗ್ರಾಮೀಣ ಭಾಗದಲ್ಲಿ ವರ್ಷವಿಡೀ ರೈತನ ಜೊತೆಗೆ ಸಮಭಾಗಿತ್ವವಾಗಿ ಉಳಿಮೆ ಮತ್ತು ದುಡಿಮೆಯ ಜೊತೆಗೆ ರೈತನ ಸಹಮಿತ್ರರಾಗಿರುವ ರಾಸುಗಳಿಗೆ ಸ್ನಾನ ಮಾಡಿಸಿ ವಿಶಿಷ್ಟ ರೀತಿಯಲ್ಲಿ ಅಲಂಕಾರ ಮಾಡಿ ಪೂಜೆ ಸಲ್ಲಿಸಿ ಕಿಚ್ಚು ಹಾಯಿಸಿ ಸಂಭ್ರಮ ಪಡುತ್ತಾರೆ. ಹಾರೋಹಳ್ಳಿಯ ಊರಿನವರೆಲ್ಲರೂ ಕೂಡ ದೇವಸ್ಥಾನದ ಆವರಣದ ಬಳಿ ಬಂದಿದ್ದಾರೆ. ಎಲ್ಲೆಡೆ ಸಂಭ್ರಮದ ವಾತಾವರಣ. ಇನ್ನೊಂದು ನಾವು ಗಮನಿಸಬೇಕಾಗಿರುವಂತಹ ವಿಷಯ ಏನಪ್ಪಾ ಅಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ ಯುವಕರಲ್ಲೂ ಸಹ ಪ್ರಾಣಿಗಳನ್ನ ಸಾಕುವಂತಹ ಹವ್ಯಾಸ ಬೆಳೆದುಕೊಂಡಿದೆ. ಮುಖ್ಯವಾಗಿ ಹಳ್ಳಿಕಾರ ತಳಿಯ ಎತ್ತುಗಳನ್ನು ಸಾಕುವಂತಹ ಹವ್ಯಾಸ ಬಹಳ ಚೆನ್ನಾಗಿ ಬೆಳೆಯುತ್ತಿದೆ. ಇದು ಮೆಚ್ಚುವಂತಹ ವಿಷಯ. ಇದರ ಜೊತೆಗೆ ಅನಿರೀಕ್ಷಿತವಾಗಿ ಇದೇ ಊರಿನವರಾದ ಪೈಲ್ವಾನ್ ಸುಜೇಂದ್ರರವರು ಭೇಟಿಯಾದರು. ಸುಜೇಂದ್ರರವರು ನನ್ನ ಆತ್ಮೀಯ ಸ್ನೇಹಿತರು. ಇವರು ಸಹ ತಮ್ಮ ಎತ್ತುಗಳನ್ನು ಕಿಚ್ಚು ಹಾಯಿಸೋದಕ್ಕಾಗಿ ಬಂದಿದ್ದರು. ನೋಡುತ್ತಲೇ ಕಿಚ್ಚು ಹಾಯಿಸುವ ಕಾರ್ಯಕ್ರಮ ಶುರುವಾಗಿಯೇ ಬಿಟ್ಟಿತು. ಧನ್ಯವಾದಗಳು ಸ್ನೇಹಿತರೆ.